ಚಿಕಿತ್ಸೆ ಅಗತ್ಯ, ಆದರೆ ಭಾರತ ಇನ್ನಷ್ಟು ಸಮರ್ಥ ಆಗೋದು ಜನಸಾಮಾನ್ಯರು ಚಿಕಿತ್ಸೆಗಾಗಿ ದೂರ ಹೋಗುವು ಪ್ರಮೇಯ ಇಲ್ಲವಾದಾಗ. ಈ ಬಾಕ್ಸ್ಗಳನ್ನ ಡಾಕ್ಟರ್ ಕ್ಯಾಬಿನ್ ಅಲ್ಲಿ ಇಟ್ಬಿಡು. ಓಕೆ, ಇನ್ನೇನಾದ್ರೂ ಕೆಲಸ ಇದ್ರೆ. ಅರೆ ಸಾವಕಾಶ. ಅರೆ ಬ್ರದರ್, ಏನಾಯ್ತು? ನೀವು ತುಂಬಾ ತೊಂದರೆಯಲ್ಲಿದ್ದಂಗಿದೆ. ಅಣ್ಣಂಗೆ ಹರ್ನಿ ಆಗಿದೆ, ಬಹುಶಃ ಸರ್ಜರಿಗಾಗಿ ದೂರ ಹೋಗ್ಬೇಕಾಗ್ಬೋದು. ಅರೆ ಬ್ರದರ್, ಕಷ್ಟದಲ್ಲಿದ್ದಾಗ ಇನ್ನೊಬ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು? ಸರ್ಜರಿ ಮತ್ತು ಲೇಟೆಸ್ಟ್ ಮೆಡಿಕಲ್ ಟೆಕ್ನಾಲಜಿ ಈಗ ಇಲ್ಲೇ ನಿಮ್ ಹತ್ರನೇ ಬಂದಿದೆ. ನೀವು ದೂರಗಿರೋ ಎಲ್ಲೂ ಹೋಗ್ಬೇಕಾಗಿಲ್ಲ. ಹೌದಾ? ಅರೆ ಈಗ ಖುಷಿ ಆಯ್ತು ತಾನೆ? ಅರೆ ತಮ್ಮ, ಅಮ್ಮ ಅವರನ್ನು ಕರ್ಕೊಂಡು ಎಲ್ಲಿಗೆ? ಅಮ್ಮನ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಲಿಕ್ಕಿತ್ತಲ್ಲ, ದೂರ ಹೋಗ್ಬೇಕಲ್ಲ. ಅರೆ ತಮ್ಮ, ಈಗ ಅಮ್ಮ ಇಲ್ಲಿದ್ದಾರೆ ಅಂದ್ಮೇಲೆ ಸರ್ಜರಿನೂ ಇಲ್ಲೇ ಆಗುತ್ತೆ. ಅರೆ ಈಗ ನೀ ರಿಪ್ಲೇಸ್ಮೆಂಟ್ ಮತ್ತು ಆರ್ಥೋಪೆಡಿಕ್ಸ್ ನ ಅಡ್ವಾನ್ಸ್ ಸರ್ಜರೀಸ್ ಎಲ್ಲ ನಿಮ್ಮ ಹತ್ತಿರನೇ ಇದೆ. ಜೀವನದ ಮಹತ್ವ ಎಲ್ಲ ಕಡೆ ಒಂದೇ ಆಗಿರುತ್ತಲ್ವಾ? ಸರಿ ಅಮ್ಮ, ಕಾಳಜಿ ತಗೊಳ್ಳಿ. ತಮ್ಮ ಬರ್ಲಾ? ಸಮರ್ಥ ಭಾರತ ಬರೀ ಒಂದು ಕನಸಲ್ಲ, ಅದೊಂದು ಜವಾಬ್ದಾರಿ. ಮೆರಿಲ್ ಮತ್ತು ಅವರ ಚಾನೆಲ್ ಪಾರ್ಟ್ನರ್ಸ್ ಹಾಸ್ಪಿಟಲ್ಸ್ ಮತ್ತು ಡಾಕ್ಟರ್ಸ್ನೊಂದಿಗೆ ಇದೇ ನಂಬಿಕೆಯಿಂದ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಭಾರತದ ಹೆಚ್ಚು ಜಿಲ್ಲೆ ಮತ್ತು ಪಿನ್ಕೋಡ್ಗಳಿಗೆ ಸರಿಯಾದ ತರಬೇತಿ ಮತ್ತು ವೈದ್ಯಕೀಯ ಸಾಧನಗಳನ್ನು ತಲುಪಿಸಬಹುದು. ಏಕೆಂದರೆ ಚಿಕಿತ್ಸೆ ಮಾತ್ರ ಮುಖ್ಯವಲ್ಲ, ಚಿಕಿತ್ಸೆ ಎಲ್ಲೆಡೆ ಲಭ್ಯವಾಗುವುದು ಅಷ್ಟೇ ಮುಖ್ಯ.